ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಹೊಸ ಸಚಿವ ಸಂಪುಟ ರಚನೆಗೆ ಸಂಬಂಧಿಸಿದ ಚಟುವಟಿಕೆಗಳು ತೀವ್ರಗೊಂಡಿದ್ದು, ಬೆಳಗಾವಿ ಜಿಲ್ಲೆಯಲ್ಲಿ ಮಂತ್ರಿಗಿರಿ ಯಾರಿಗೆ ಸಿಗಲಿದೆ ಎಂಬ ಕುತೂಹಲ ರಾಜಕೀಯ ವಲಯದಲ್ಲಿ ಹೆಚ್ಚಾಗಿದೆ. ಜಿಲ್ಲೆಯ ಹಲವು ಕಾಂಗ್ರೆಸ್ ಶಾಸಕರು ಹಾಗೂ ಹಿರಿಯ ನಾಯಕರು ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸುತ್ತಿರುವ ಮಾಹಿತಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಈ ಪೈಕಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರ ಹೆಸರುಗಳು ಪ್ರಮುಖವಾಗಿ ಕೇಳಿ ಬರುತ್ತಿವೆ. ಇಬ್ಬರು ನಾಯಕರು ಈ ಬಗ್ಗೆ ಸಾರ್ವಜನಿಕವಾಗಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನ ವಹಿಸಿದ್ದರು. ದೆಹಲಿ ಮಟ್ಟದಲ್ಲಿ ತಮ್ಮ ಪರವಾಗಿ ಬಲವಾದ ಪ್ರಯತ್ನ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಇನ್ನೊಂದೆಡೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಡೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇತ್ತೀಚೆಗೆ ಅವರು ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರೊಂದಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿರೋದು ಹಲವು ರಾಜಕೀಯ ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ. ಈ ಬೆಳವಣಿಗೆ ಸಚಿವ ಸಂಪುಟ ವಿಸ್ತರಣೆಯೊಂದಿಗೆ ಸಂಬಂಧ ಹೊಂದಿದೆ ಎಂಬ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರುತ್ತಿವೆ. ಇದರ ಜೊತೆಗೆ ಶಾಸಕರಾದ ಅಶೋಕ್ ಪಟ್ಟಣ್, ಮಾಂತೇಶ್ ಕೌಜಲ್ಗಿ, ಗಣೇಶ್ ಹುಕ್ಕೇರಿ ಹಾಗೂ ಆಸಿಫ್ ಸೇಠ್ ಅವರ ಹೆಸರುಗಳು ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಕೇಳಿ ಬರುತ್ತಿವೆ. ತಮ್ಮ ರಾಜಕೀಯ ಪ್ರಭಾವ ಹಾಗೂ ಸಮುದಾಯದ ಪ್ರತಿನಿಧಿತ್ವದ ಆಧಾರದ ಮೇಲೆ ಇವರು ಕೂಡ ಹೈಕಮಾಂಡ್ ಗಮನ ಸೆಳೆಯಲು ಪ್ರಯತ್ನ ನಡೆಸುತ್ತಿದ್ದಾರೆ ಎನ್ನಲಾಗುತ್ತಿದೆ. ಏನ್ ಮಾಡ್ತಾರೆ ಬಿಡಿ, ಅದೇನು ಯಾವ ಮಾಡ್ತಾರೆ, ಏನದ ಅವ್ರ ಸಮಸ್ಯೆ ಅದು. ಯಾಕಂತಂದ್ರೆ ಬೇರೆ ಬೇರೆ ಇಶ್ಯೂಗಳು ರಾಜ್ಯದಲ್ಲಿ ಇರೋದ್ರಿಂದ ಮಂತ್ರಿಗಳೇ ಇಲ್ಲ ಅನ್ನೋದು ಸಂದೇಶ ಮಾಡ್ತಾರೆ, ಬೇಗ ಮಾಡ್ತಾರೆ. ಅಲ್ಲಿವರೆಗೆ ನಾವುದಿಲ್ಲ 3 ಜಿಲ್ಲಾ ನೋಡೋದಿಲ್ಲ. ಈಗ ಸಚಿವ ಸ್ಥಾನದ ವಿಚಾರಕ್ಕೆ ಅಶೋಕ್ ಪಟ್ಟಣ್ ಪರವಾಗಿ ನೀವೇನಾದ್ರು ಮಾತಾಡಿದ್ರೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ ಸರ್. ಇಲ್ಲ, ನಾವು ಸೀನಿಯರ್ ಇದೀನಿ, ನಮ್ಗೆ ಕೊಡೋದು ನಂಬ್ಕೊಂಡು ಬಂದಿರೋರು. ನಾವು ಸೀನಿಯರ್ ಇದೀನಿ, ನಮಗೆ ಕೊಡಿಸಿ ಹೇಳಂತ ಅಂತಿಮವಾಗಿ ಡಿಸಿಷನ್ ಮಾಡೋರು ಅವರು. ಮುಖ್ಯಮಂತ್ರಿ ಇದಾರ, ಅಧ್ಯಕ್ಷ ಇದಾರ, ಹೈಕಮಾಂಡ್ ಇದೆ, ಅವ್ರು ಮಾಡ್ತಾರೆ. ಯಾಕೆ ಈ ಕುರಿತು ಚರ್ಚೆ ಆಗ್ತಾ ಇದೆ ಅಂತಂದ್ರೆ ತಮ್ಮ ಬೆಂಬಲಿತ ಶಾಸಕರೇ ಅಲ್ಲಿ ಮೊನ್ನೆ ಏನಂತಂದ್ರೆ ದೆಹಲಿಗೆ ಹೋಗಿ ಬಂದಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರಿ ಅಥವಾ 3 ಸೀನಿಯರ್ ಇದಾರೆ ಮತ್ತೆ ಅವರೆಲ್ಲ ಕೂಡಿದ್ದಾರೆ. ಅಲ್ಲ, ತಮ್ಮ ನಿರ್ದೇಶನದ ಮೇಲೆ ಆಯ್ತು ಅನ್ನುವಂಥದ್ದನ್ನು ಕೂಡ ಚರ್ಚೆ ಆಗ್ತಿರೋದು. ಹೌದು, ನಾವು ಸೀನಿಯರ್ ಇದೀವಿ, ನಮಗೂ ಬೇಕಂತ ಹೋಗಿದ್ದಾರೆ. 3 ಜನರಲ್ಲಿ ಯಾರ್ಯಾರು ಕೊಡಂತ ಅವ್ರು ಹೋಗಿದ್ದಾರೆ. ಇಲ್ಲ, ನಾವು ಯಾರಿಗೂ ಹೇಳಿಲ್ಲ, ನಾವು ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ, ಏನಿಲ್ಲ. ಯಾರು ಮಾಡ್ತಾರೋ ಅವ್ರು ನಮ್ಮವ್ರು ಅಷ್ಟೇ. ಯಾರು ಬಂದ್ರು ನಮ್ಮವ್ರೆ, ಅದಕ್ಕೇನೆ ಪ್ರಶ್ನೆ. ಈಗ ರಿಸ್ಟ್ರಿಕ್ಷನ್ ಇದೆಲ್ಲ, ಅವ್ರು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಫಸ್ಟ್ ಇಲ್ಲ ಅಂತ. ಬೆಳಗಾವಿಗೂ ಸಿಕ್ಕಿಲ್ಲ, ದಕ್ಷಿಣಕ್ಕೂ ಸಿಕ್ಕಿಲ್ಲ, ರಾಮದುರ್ಗ ಸಿಕ್ಕಿಲ್ಲ. ಸೊ ಅವಕಾಶ ಬಂದಾಗ ನೋಡಿ ಕಾಯ್ಬೇಕಷ್ಟೇ, ಕಾದಾಗ ಮಾಡಲ್ಲ ಅವ್ರು. ಒಂದಂತಿ ಸಿಗ್ಲೇಬೇಕ್ರಿ, ಪ್ರಶ್ನೆ ಇಲ್ಲ. ಒಂದಂತಿ ಮಿನಿಮಮ್ ಕೊಡ್ಲೇಬೇಕು, ಜಿಲ್ಲೆ ದೊಡ್ಡದಿದೆ. ಮೊನ್ನೆ ಸೌದಿ ಅವರು ಕೂಡ ದೆಹಲಿಗೆ ಹೋಗಿದ್ರು, ಅವರು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮಾಡೋರೆಲ್ಲ ಎಲ್ಲರೂ ಮಾಡಿದ್ರು, ಎಲ್ಲರೂ ಆಸೆ ಇದೆ, ಎಲ್ಲರೂ ಮಾಡೋದ, ತಪ್ಪಂತ ಹೇಳಲಿಕ್ಕೆ ಆಗೋಲ್ಲ. ಬೆಳಗಾವಿ ಜಿಲ್ಲೆಗೆ ಸಚಿವ ಸಂಪುಟದಲ್ಲಿ ಯಾರಿಗೆ ಅವಕಾಶ ದೊರೆಯಲಿದೆ ಎಂಬುದು ಕೇವಲ ವೈಯಕ್ತಿಕ ರಾಜಕೀಯ ಭವಿಷ್ಯವಷ್ಟೇ ಅಲ್ಲ, ಜಿಲ್ಲೆಯ ಕಾಂಗ್ರೆಸ್ ರಾಜಕೀಯ ಸಮೀಕರಣಗಳ ಮೇಲೂ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಒಬ್ಬೊಬ್ಬರಿಗೆ ಅವಕಾಶ ಸಿಕ್ಕರೆ ಮತ್ತೊಂದು ಬಣ ಅಸಮಾಧಾನಗೊಳ್ಳುವ ಸಾಧ್ಯತೆ ಇರುವುದರಿಂದ ಸಚಿವ ಸಂಪುಟದ ಅಂತಿಮ ಪಟ್ಟಿ ಜಿಲ್ಲೆಯ ರಾಜಕೀಯದಲ್ಲಿ ಹೊಸ ಧ್ರುವೀಕರಣಕ್ಕೆ ಕಾರಣವಾಗುವ ನಿರೀಕ್ಷೆ ವ್ಯಕ್ತವಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಅರೆ, ಬಿಎಸ್ಸಿಯಲ್ಲಿ ಇಷ್ಟೊಂದು ಜನ ಯಾಕೆ? ಇದು ಟ್ರೈಲರ್ ಮಾತ್ರ. ಅಸ್ಲಿ ಸೇಲ್ ಈಗ ಶುರು. ಜುಲೈ 26ರಿಂದ ಬಿಎಸ್ಸಿ ಡಬಲ್ ಡೀಲ್ ಡಬಲ್ ಖುಷಿ. ಸ್ಯಾರೀಸ್, ಲೇಡೀಸ್ ವೇರ್, ಮೆನ್ಸ್ ವೇರ್, ಕಿಡ್ಸ್ ವೇರ್, ಎಷ್ಟು ಹೊಸ ಕಲೆಕ್ಷನ್! ಪ್ರತಿ ಕಲೆಕ್ಷನ್ ಸೂಪರ್. ನೀವು ಬನ್ನಿ, ಶಾಪಿಂಗ್ ಮಜಾ ಅನುಭವಿಸಿ. ಬಿಎಸ್ಸಿ ಡಬಲ್ ಡೀಲ್ ಡಬಲ್ ಖುಷಿ. ಅದಕ್ಕೆ ಬಿಎಸ್ಸಿಯ ಅತಿ ದೊಡ್ಡ ಸೇಲ್. ಬಿಎಸ್ಸಿ ಡಬಲ್ ಡಿಸ್ಕೌಂಟ್, ಡಬಲ್ ಡೀಲ್ ಡಬಲ್ ಖುಷಿ.